ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಮ್ ಮುಜೆ ಕೌನ್ ದೋ, ಮೈ ತುಮೆ ಆಜಾದಿ ದೋಂಗಾ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಗರ್ಜಿಸಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿದ ಸಿಂಹ ಸ್ವಪ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಇವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇಡೀ ದೇಶಕ್ಕೆ ಸ್ವತಂತ್ರದ ಕಿಚ್ಚು ಹಚ್ಚಿದ ಈ ಮಹಾನ್ ನಾಯಕನ ಅಂತ್ಯ ಹೇಗಾಯಿತು? ಅಧಿಕೃತ ದಾಖಲೆಗಳ ಪ್ರಕಾರ ಆಗಸ್ಟ್ 18, 1945ರಂದು ತೈವಾನ್ನ ತಪಾಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ನೇತಾಜಿ ಮರಣ ಹೊಂದಿದರು ಎನ್ನಲಾಗಿದೆ. ಆದರೆ ಈ ಮಾತನ್ನು ಇಂದಿಗೂ ಕೋಟ್ಯಾಂತರ ಭಾರತೀಯರು ನಂಬುತ್ತಲೇ ಇಲ್ಲ. ಹಾಗಾದರೆ ಅಂದು ತಪಾಯಲ್ಲಿ ನಡೆದಿದ್ದೇನು? ನೇತಾಜಿ ನಿಜವಾಗಿಯೂ ವಿಮಾನ ಅಪಘಾತದಲ್ಲಿ ಮಡಿತರ, ಅಥವಾ ಅದು ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಲು ಹೂಡಿದ ತಂತ್ರವ? ಬನ್ನಿ, ಇವತ್ತಿನ ಶೋಧ ವಿಡಿಯೋದಲ್ಲಿ ನೇತಾಜಿ ಸಾವಿನ ಹಿಂದಿರುವ ಆ ಕರಾಳ ರಹಸ್ಯಗಳನ್ನು ಬಿಚ್ಚಿಡುತ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ಜಪಾನ್ ಹಿನ್ನಡೆ ಅನುಭವಿಸಿದಾಗ ನೇತಾಜಿ ರಷ್ಯಾದ ಸಹಾಯ ಪಡೆದು ಭಾರತವನ್ನು ಮುಕ್ತಗೊಳಿಸಲು ಯೋಜಿಸಿದರು. ಇದಕ್ಕಾಗಿ ಅವರು ಆಗಸ್ಟ್ 18, 1945ರಂದು ಜಪಾನಿ ಬಾಂಬರು ವಿಮಾನದಲ್ಲಿ ಮುಂಜೂರಿಯ ಕಡೆಗೆ ಹೊರಟಿದ್ದರು. ಆದರೆ ತೈವಾನ್ನ ತಪಾಯಿ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ವಿಮಾನ ಇಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡು ವಿಮಾನ ಅಪಘಾತಕ್ಕೆ ಈಡಾಯಿತು. ಹಾಗಂತ ಜಪಾನ್ ಸರ್ಕಾರ ಪ್ರಕಟಿಸಿತು. ಈ ಅಪಘಾತದಲ್ಲಿ ನೇತಾಜಿ ಅವರು ದೇಹದ 90% ಸುಟ್ಟು ಹೋಗಿ ತೈಪಾಯಿನ ಮಿಲಿಟರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಎಂದು ಅವರ ಜೊತೆಯಲ್ಲಿದ್ದ INA ಅಧಿಕಾರಿ ಹಬೀಬುರ್ ರೆಹಮಾನ್ ಸಾಕ್ಷಿ ನುಡಿದರು. ನೇತಾಜಿ ಅವರ ಚಿತಾಭಸ್ಮವನ್ನು ಜಪಾನ್ನ ರೊಂಕೋಜ್ ದೇವಸ್ಥಾನದಲ್ಲಿ ಇಡಲಾಗಿದೆ ಎಂಬುದು ಸರ್ಕಾರದ ಅಧಿಕೃತ ವರದಿ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಇತಿಹಾಸದಲ್ಲಿ ಅಸಲಿ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿಂದ. ನೇತಾಜಿ ಸಾವಿನ ಸತ್ಯವನ್ನು ತಿಳಿಯಲು ಭಾರತ ಸರ್ಕಾರ 3 ಪ್ರಮುಖ ಸಮಿತಿಗಳನ್ನು ರಚಿಸಿತು. ಮೊದಲು 2 ಸಮಿತಿಗಳಾದ ಶಾ ನವಾಜ್ ಖಾನ್ 1956 ಮತ್ತು JD ಖೋಸ್ಲಾ 1970 ಸಮಿತಿಗಳು ವಿಮಾನ ಅಪಘಾತ ಆದವೊಂದನ್ನೇ ಒಪ್ಪಿಕೊಂಡವು. ಆದರೆ 1999ರಲ್ಲಿ ರಚನೆಯಾದ ಜಸ್ಟಿಸ್ ಮನೋಜ್ ಕುಮಾರ್ ಮುಖರ್ಜಿ ಆಯೋಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ವರದಿಯನ್ನು ನೀಡಿತ್ತು. ಜಸ್ಟಿಸ್ ಮುಖರ್ಜಿ ಅವರು ತೈವಾನ್ನ ಸರ್ಕಾರದಿಂದ ಅಧಿಕೃತ ಮಾಹಿತಿಗಳನ್ನು ಕಲೆ ಹಾಕಿದಾಗ ತಿಳಿದು ಬಂದಿದ್ದೇನೆಂದರೆ, ಆಗಸ್ಟ್ 18, 1945ರಂದು ತಪಾಯಿ ವಿಮಾನ ನಿಲ್ದಾಣದಲ್ಲಿ ಯಾವುದೇ ವಿಮಾನ ಅಪಘಾತವೇ ಸಂಭವಿಸಿಲ್ಲ. ಅಷ್ಟೇ ಅಲ್ಲ, ರೊಕೊಂಜ್ ದೇವಸ್ಥಾನದಲ್ಲಿರುವ ಚಿತಾಭಸ್ಮ ನೇತಾಜಿ ಅವರದ್ದು ಅಲ್ಲ, ಅದು ಒಬ್ಬ ಜಪಾನಿ ಸೈನಿಕನದ್ದಾಗಿತ್ತು. ಹಾಗಂತ ಮುಖರ್ಜಿ ಆಯೋಗ ಸ್ಪಷ್ಟವಾಗಿ ಹೇಳಿತು. ಹಾಗಾದರೆ ವಿಮಾನ ಅಪಘಾತವಾದ ಕತೆ ಕೇವಲ ನಾಟಕವಾಗಿತ್ತೇ? ನೇತಾಜಿ ಅವರು ನಾಪತ್ತೆ ಹಿಂದಿನ ಪ್ರಮುಖವಾಗಿ 3 ಸಿದ್ಧಾಂತಗಳು ಕೇಳಿಬರುತ್ತದೆ. ಮೊದಲನೇದು ರಷ್ಯಾ ಜೈಲಿನ ಸಿದ್ಧಾಂತ. ನೇತಾಜಿ ವಿಮಾನ ಅಪಘಾತದಿಂದ ಬದುಕುಳಿದು ರಷ್ಯಕ್ಕೆ ಅಂದರೆ ಸೋವಿಯತ್ ಯೂನಿಯನ್ ತಲುಪಿದ್ದರು. ಆದರೆ ಅಲ್ಲಿ ಸರ್ವಾಧಿಕಾರಿ ಜೋಸೆಫ್ ಸ್ಟಾಲಿನ್ ನೇತಾಜಿ ಅವರನ್ನು ಸೈಬೀರಿಯಾದ ಜೈಲಿನಲ್ಲಿ ಬಂಧಿಸಿಟ್ಟಿದ್ದರು ಮತ್ತು ನಂತರ ಅಲ್ಲೇ ಅವರು ಮರಣ ಹೊಂದಿದರು ಎಂಬುದು ಒಂದು ಬಲವಾದ ವಾದ. ಇನ್ನು ಎರಡನೆಯದು ಬ್ರಿಟಿಷರ ಹತ್ಯೆ. ಬ್ರಿಟಿಷ್ ಗುಪ್ತಚರ ಇಲಾಖೆಯು ನೇತಾಜಿ ಬದುಕುಳಿದಿರುವುದನ್ನು ಪತ್ತೆ ಹಚ್ಚಿ ರಹಸ್ಯವಾಗಿ ಅವರನ್ನು ಹತ್ಯೆ ಮಾಡಿತು ಎಂಬ ಶಂಕೆ ಇದೆ. ಮೂರನೆಯದಾಗಿ ಗುಮ್ನಾನಿ ಬಾಬಾ ಅಥವಾ ಭಗವಾನ್ಜಿ. ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ದಶಕಗಳ ಕಾಲ ಅನಾಮಧೇಯವಾಗಿ ಬದುಕಿದ್ದ ಗುಮ್ನಾನಿ ಬಾಬಾ ಅಥವಾ ಭಗವಾನ್ಜಿ ಎಂಬ ಸನ್ಯಾಸಿಯೇ ಸ್ವತಃ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿದ್ದರು ಎಂಬುದು. 1985ರಲ್ಲಿ ಗುಮ್ನಾನಿ ಬಾಬಾ ನಿಧನರಾದಾಗ ಅವರ ಕೋಣೆಯಲ್ಲಿ ಸಿಕ್ಕ ವಸ್ತುಗಳು ಇಡೀ ಜಗತ್ತನ್ನು ಆಶ್ಚರ್ಯಚಕಿತಗೊಳಿಸಿದವು. ಅವರ ಬಳಿ ನೇತಾಜಿ ಅವರ ಕುಟುಂಬದ ಫೋಟೋಗಳು, ಲೀಲಾ ರಾಯ್ ಅವರ ಪತ್ರಗಳು, ಸುಭಾಷ್ ಚಂದ್ರ ಬೋಸ್ ಬಳಸುತ್ತಿದ್ದ ಮಾದರಿಯದ್ದೇ ಚಸ್ಮಾ ಮತ್ತು ಜರ್ಮನ್ ವಸ್ತುಗಳು ಪತ್ತೆಯಾದವು. ಮುಖರ್ಜಿ ಆಯೋಗದ ಜಸ್ಟಿಸ್ ಮುಖರ್ಜಿ ಅವರೇ ನಂತರದ ದಿನಗಳಲ್ಲಿ ನನಗೆ ಗುಮ್ನಾನಿ ಬಾಬನೇ
ನೇತಾಜಿ ಇರಬಹುದು ಎಂಬ ಬಲವಾದ ನಂಬಿಕೆ ಇದೆ ಎಂದು ಖಾಸಗಿಯಾಗಿ ಒಪ್ಪಿಕೊಂಡಿದ್ದರು. ಭಾರತ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ನೇತಾಜಿಗೆ ಸಂಬಂಧಿಸಿದ ನೂರಾರು ರಹಸ್ಯ ಫೈಲ್ಗಳನ್ನು ಸಾರ್ವಜನಿಕಗೊಳಿಸಲಾಗಿದೆ. ಆದರೆ ಇಂದಿಗೂ ಅವರ ಸಾವಿನ ನಿಖರವಾದ ಕಾರಣ ಮತ್ತು ದಿನಾಂಕ ಯಾವುದು ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಅಧಿಕೃತವಾದ ಉತ್ತರ ಸಿಕ್ಕಿಲ್ಲ. ಬ್ರಿಟಿಷರ ವಿರುದ್ಧ ರಣ ಕಹಳೆ ಊದಿದ ಆ ಧೀಮಂತ ನಾಯಕನ ಕೊನೆಯ ದಿನಗಳು ನಿಗೂಢವಾಗಿಯೇ ಉಳಿದು ಹೋದವು. ಇದು ನಮ್ಮ ಇತಿಹಾಸದ ಬಹುದೊಡ್ಡ ದುರಂತ. ಸ್ನೇಹಿತರೆ, ನಿಮ್ಮ ಪ್ರಕಾರ ನೇತಾಜಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರಾ ಅಥವಾ ಗುಮ್ನಾನಿ ಬಾಬಾ ರೂಪದಲ್ಲಿ ಬದುಕಿದ್ದಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜೈ ಹಿಂದ್. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.